ಸುಳಿವು ಸಿಕ್ಕರೆ ಮರಣ ಕುಳಿವದೆಲ್ಲಿ ಹುದುವದ ನಳಿದು ಇಳೆಯೊಳು ಮನುಜ ಉಳಿದೆ ಬಿಡುತ್ತಿದ್ದ ಬಳಿರೆ ದೇವನು ಅದನು ಕಳುವಿಲೋಡಾಡಿಸುತ್ತ ತಿಳಿಯದಲೆಯರಗಿಸುವ ಮಂಕುಮನವೇ ತಿಳಿಯದಲೆಯರಗಿಸುವ ಬಾರಪ್ಪ ಶಿವಪುತ್ರ ಏನು ರಿಟೈರ್ಮೆಂಟ್ ಆಯ್ತಾಯ್ತು ಏನು ವಾಕಿಂಗ್ ಏನು ಏನು ಬೇಕಾಗವಲ್ಲಪ್ಪ ಕುಂದ್ರ ಎಲ್ಲ ಆರಾಮಲ್ಲಪ್ಪ ಆರೋಗ್ಯ ಎಲ್ಲ ಆರಾಮ ಆಯ್ತಪ್ಪ ಆರಾಮಿನಣ್ಣ ಆರಾಮಿನಿ ಅಂದಾಗ ನಿಂದು ರಿಟೈರ್ಮೆಂಟ್ ಆಗಿ ಎಷ್ಟು ತಿಂಗಳಾಯ್ತಲ್ಲಪ್ಪ ಈಗ 2 ತಿಂಗಳು 3 ತಿಂಗಳು 3ನೇ ತಿಂಗಳ ಸರಿ ಮತ್ತೆ ನಿಂದ ಎಷ್ಟು ನಂದು ಡೇಟ್ ಆಫ್ ಬರ್ತ್ ಪ್ರಕಾರಪ್ಪ ನಿಂದ ಮತ್ತೆ ಇಬ್ರು ಒಂದೇ ಆದ್ರೆ ಸ್ವಲ್ಪ ಡೇಟಿಂದ ಏನೋ ವ್ಯತ್ಯಾಸ ಆಗಿ ಇನ್ನೊಂದು 6 ತಿಂಗಳಾದೇಣ ಆಯ್ತು ಅದೊಂದಿಟ್ಟು ಮುಗಿಸ್ಬಿಟ್ಟಿನಿ ಅಂತಂದ್ರ ಆಯ್ತಪ್ಪ ಇನ್ನೊಂದ್ 6 ತಿಂಗಳು ಹೊತ್ತಾಕ ಹೋಗಿ ಏನ್ ಮಾಡ್ತಪ್ಪ ಜೀವನ ಮಗ ಏನ ಆರ್ನಪ್ಪ ನೋಡ್ತಲ್ಲಪ್ಪ ಮಗ ಇದ್ದೊಬ್ಬನ ಮಗ ಶಾಲಿನ ರಗಡ್ ಓದ್ಯಾನ ಆದ್ರ ಇಂಜಿನಿಯರಿಂಗ್ ಮುಗಿಸಿನ ಡಿಸ್ಟಿಂಕ್ಷನ್ ಪಾಸ್ ಆಗ್ಯಾನ ಎಲ್ಲಿನ ಹೋಗಿ ಪ್ರೈವೇಟ್ನಾಗ ಕಂಪನಿ ಬೆಂಗಳೂರಾಗ ಅಂತಲ್ಲಿ ಹೈದ್ರಾಬಾದ್ 100 ಕಂಪನಿಗಳು ಎಲ್ಲರೂ ಹೋಗ್ಯಾರ ಹಂಗೆ ಮತ್ತೆ ಅಲ್ಲಪ್ಪ 30-40 ಸಾವಿರ ಸ್ಟಾರ್ಟಿಂಗ್ ಕೊಡ್ತಾರೆ ಮತ್ತೆ ಹೋಗಂತಂದ್ರೆ ನಾನು ಸತ್ರ ಹೋಗೋದ ನೋಡು ಮಾಡಿದ್ರ ಗೌರ್ಮೆಂಟ್ ನೌಕರಿ ಮಾಡ್ತೀನಿ ಇಲ್ಲದ್ರ ನಾ ಪ್ರೈವೇಟ್ ಇಂಥ ಸಣ್ಣ ಪುಟ್ಟು ಮಾಡೋದಲ್ಲ ಅಂತ ಅಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟೆ ನೋಡ್ತಲ್ಲ ಅವ್ನ ಎಷ್ಟು ತ್ರಾಸದಾಗ ಬೆಳೆಸೀನಿ ತಾಯಿ ಸತ್ತ ಮಗ ಅಂತ ಮತ್ತೆ ಅವನು ಅವ್ರ ಅಮ್ಮ ಸತ್ತ ಏಟಿದ್ನಪ್ಪ ಅಂತದ್ರಾಗ ಅವನ ಡ್ಯೂಟಿ ಮಾಡ್ಕೊಂತ ಹೇಳ್ಬಾರ ಆದ್ರ ತಾವು ಈಗ ಮುಗಿಲಾರದ ಈಗ ನಮ್ಮ ಎದೆ ಮಟ್ಟ ಬೆಳೆದ ಮಕ್ಕಳಿಗೆ ಏನ್ ಅಂತಿದ್ದೇವೆ ಏನ ನಂದಗಳಿಗೆ ಎದ್ರ ಅಂತ ಸ್ವಲ್ಪ ನೀನನ್ ಬಂದು ಹೇಳ ಇಲ್ಲಪ್ಪ ಲಗ್ನದ ಎಣ ಈಗ ಆಸ್ತಿ ಗೀಸ್ತಿ ಏನು ಚೂರ್ಚಾರ ಹೊಲ ಅದ ಅಪ್ಪ ಅಮ್ಮ ಮಾಡಿದ್ದು ಮನೆ ಕಟ್ಸಿನಿ ಎಲ್ಲ ಆದ ಬಿಡು ಒಬ್ಬ ಮಗನಿಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡೀನಿ ಆದ್ರೆ ಈಗ ಸುಡುಗಾಡ ಕಾಲಕ್ಕೆ ನೌಕರಿ ಅಂತ ಕೇಳ್ತಾರಪ್ಪ ಗೌರ್ಮೆಂಟ್ ನೌಕರಿ ಇದ್ರೆ ಕೊಡ್ತೀವಂತ ಈಗ ಈಗ ನೌಕರಿ ಇದ್ರೆ ಹೆಣ್ಣು ಕೊಡ್ತಾರೆ ಗೌರ್ಮೆಂಟ್ ನೌಕರಿ ಅಂತ ಕನಸಪ್ಪ ಈಗ ಎಷ್ಟು ಓದೋರು ನಿಂತ ಕುಂತಾರ ಏನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ನೌಕರಿ ಮಾಡಂತೇಳಿ ಈಗ ನಾಳೆ ಊರಿಗೆ ಬಿಟ್ಟನಪ್ಪ ಒಂದ್ 2 ದಿನ ಬರ್ತೀನಿ ಬಂದ್ಮೇಲೆ ಸೀದಾ ಮನೆಗೆ ಬರ್ತಂತೆ ಬಂದು ನೀನು ಹೇಳೋಣ ನಾನು ಹೇಳಿದ ಡರ್ ಜಗಳಕ್ಕೆ ಹೋಗಲ್ಲ ನಾನೇ ಬರ್ತೀನಿ ಸ್ವಲ್ಪ ತಿಳಿಸಿ ಏನ್ ಪ್ರಯತ್ನ ಮಾಡಂತ ಅಷ್ಟ್ ಮಾಡಪ್ಪ ಆರಾಮಣ್ಣ ಆರಾಮಿನ ನಾಳೆ ಬಾ ಅಣ್ಣ ಏನಪ್ಪ ಎಲ್ಲಿ ಹೊಂಟೆ ನೌಕರಿ ಮಾಡಕ್ ಹೊಂಟೀನಿ ಅಲ್ಲಲ್ಲಿ ಏನನ್ನ ಕೇಳೋಣ ಹಿಂಗ ಎದ್ರ ಸಿಟ್ಟಿಗೆ ಇರ್ತದೆ ಸ್ವಲ್ಪ ಅರ್ಥ ಮಾಡ್ಕೆ ಪರಿಸ್ಥಿತಿ ಹೆಂಗದ ಮನ್ಯಾದು ಏನ್ ಕತೆ ನಂದು ಇನ್ನ ಶಿವ ಅಂತ ಇನ್ನೂ ಆನದ್ರಾಗ ಬಂತ 6 ತಿಂಗಳ ರಿಟೈರ್ಮೆಂಟ್ ಆಗ್ತದ ಅಷ್ಟರೊಳಗೆ ನೀನೊಂದು ದಾರಿಗೆ ಹೊಂದುತ್ತಾನೇನಂದ್ರ ನಿಮ್ಗೆ ಯಾವ್ದ ನಂದಗಳಿಗೆ ಹಿಂಗ ಸಿಟ್ಟಿಗೆ ಇರ್ತದಪ್ಪ ಅಲ್ಲಿ ನೋಡಲ್ಲ ಶಿವಪುತ್ರ ನನ್ನ ಮಗ ಬೆಂಗಳೂರಾಗ ನೌಕರಿ ಮಾಡಕತ್ತ ನಿನ್ನಂಗ ಅದನ್ನು ಇಂಜಿನಿಯರೇ ಮಾಡ್ಯಾನ ಮತ್ತೆ ನೋಡಪ್ಪ ಬೆಂಗಳೂರಾಗ ಪ್ರೈವೇಟ್ ಕಂಪನಿಯಾಗ ಕೊಡ 30,000 ರೂಪಾಯಿ ಬಾಡಿಗೆ ಖರ್ಚಿಗೆ ಆಗೋದಲ್ಲ ನಾನು ಮಾಡಿದ್ರೆ ಗೌರ್ಮೆಂಟ್ ನೌಕರಿ ಮಾಡ್ತೀನಿ ಪ್ರೈವೇಟ್ ನೌಕರಿ ಮಾಡೋದಲ್ಲ ಯಪ್ಪ ನಾನು ಪಗಾರದಾಗಿಂದ ನಾನೊಂದು 10,000 ಕೊಡ್ತೀನಪ್ಪ ಹೆಂಗನ ಸ್ವಲ್ಪ ದಿನ ಜೀವನ ಮಾಡಿ ಯಪ್ಪ ನಾನು ಅಷ್ಟು ಬೇಸರ ಆಗಿದ್ದ ನೀನೇ ನಾನೇ ಮನೆ ಬಿಟ್ಟು ಹೋಗ್ತೀನಿ ಹಿಂಗಂದ್ರೆ ನಾನು ಏನ್ ಮಾಡಿದೆ ಬಯದೆ ನೌಕರಿ ಮಾಡು ಅಂತೇಳಿ ಅಲ್ಲ ಅರ್ಥ ಮಾಡಿಕೆಪ್ಪ ದೊಡ್ಡದಾಗಿದ್ದೀನಿ ನಿಮ್ದಾಗಿ ನೀನ್ ನೋಡಿಕೆಪ್ಪ ಅಂತ ಹೇಳಕತ್ತೀನಿ ಏನ್ ಮಾಡಿ ಅಲ್ಲದೆ ನಾನು ಇರೋದನ್ನ ಹೆಂಗನ ಸಾಕ್ತೀನಿ ಮುಂದಿನ ಏನೋ ಮಾಡ್ಕೊಳ್ತೀನಿ ನೌಕರಿ ಸಿಗ್ಲಾರ್ದ ನಾನು ಏನ್ ಮಾಡಿದಪ್ಪ ಏನ್ ನೋಡಪ್ಪ ಏನಂದ್ರ ಹಿಂಗ ಮನೆ ಬಿಟ್ಟು ಹೋಗ್ತೀನಿ ಅದು ಹೋಗ್ತೀನಿ ಹಿಂಗ್ ಮಾತಾಡಿದ್ರೆ ನಾನು ಏನ್ ಮಾಡ್ಲಲ್ಲಿ ನಮಸ್ಕಾರ ಎಲ್ಲಿಗೆ ಹೋಗ್ತೇವ ಯಾಕೆ ಹಿಂಗಾಗಿದ್ದಿ ಟೆನ್ಷನ್ ಸಾಕಾಗ್ಬಿಟ್ಟದ ಏನ್ ಮಾಡ್ಬೇಕು ಇಲ್ಲಿ ಇವನು ಎಷ್ಟು ನೀಟ್ ಇರೋನು ಇವನು ಗಡ್ಡ ಬಿಟ್ಕೊಂಡು ಕಟಿಂಗ್ ಮಾಡಿಸ್ಕಲಾರ್ದ ಏನಲ್ಲಿ ಇಸ್ತ್ರಿ ಬಟ್ಟೆ ಇಲ್ಲ ಹೊಲಸು ಬಟ್ಟೆಗಳು ಯಾಕೆ ಏನಾಗಿದೆ ಟೆನ್ಷನ್ ಏನ್ ಮಾಡ್ಬೇಕು ಸಾಕಾಗ್ಬಿಟ್ಟದ ಮನೆಗೆ ಹೋದ್ರೆ ನಮ್ಮಪ್ಪ ಬಾ ಇಡ್ಲಾರಂಗ್ ಬೈತಾರ ಏನ್ ಮಾಡಂದೆ ಎದಕ್ಕಲೆ ಏನಾಗ್ಯದ ಕಂಡಂಗ ಓದಿದ್ದಿ ನೌಕರಿ ಮಾಡವನಿಗೆ ಮನೆಗೆ ಇರಕ್ ಹೋಗೋಣ ಬಾಯಿಗೆ ಬಂದಾಗ ಬಿತ್ತಾನ ಏನ್ ಮಾಡಂದಿ ಗುದ್ದು ಬೇಡ ರೇ ಇದು ಗುದ್ದು ಬೇಡ
ಆ ಟೆನ್ಷನಿಗೆ ಇದನ್ನು ಗುದ್ದಬೇಕು. ಇದನ್ನು ಗುದ್ದಿದ್ರೆ ಅದು ನಮಗ್ ಗುತ್ತದ, ಇದನ್ನು ಗುದ್ದಿದ್ರ ಬ್ರ್ಯಾಂಡ್ ಶಾಪ್ನವ್ರು ನಮಗ್ ಗುತ್ತಾರ. ಹಂಗಲ್ಲ, ನಾನು ಹೇಳೋದ್ ಕೇಳು. ಇವಾಗ ತರ್ಸ್ತಾನೆ, ಅದು ಗುದ್ದಿದ ಮೇಲೆ ನೋಡು, ವಿಚಾರ ಮಾಡು. ಕುಡ್ದಲ್ಲ ಒದ್ದು 2 ಪೆಗ್ ಕುದ್ದು ಎಲ್ಲಿರ್ಲಾರ್ದು ಧೈರ್ಯ ಬರ್ತದ್ರಿ. ಹಂಗಾದ್ರ ತರ್ಸ್ತನ್ ತಡಿ. ಹೇ ವೇಟರ್ ತಗಲೆ ತಮ್ಮ, ಇದು ತಗ, ಧೈರ್ಯ ಬರ್ತದ. ಬರ್ತದ ಗುದ್ದು ರೈಟ್ ಅಲ್ಲಲೇ ಕುಡಿ, ನಿಧಾನ ಹೇಳುವಂತೆ ಕುಡಿ. ಫಸ್ಟಿಗೆ ಹಂಗೆ ಆಗ್ತಿರ್ತದ, ಒಳಗ್ ಹೋಗತಾನ ಓದಿರ್ತದ. ಒಳಗ್ ಹೋದ್ಮೇಲೆ ನೀನ್ ಹೋದ್ರು ಕುಡಿ ತಗ. ಒಂದ್ ಸಿಗರೇಟ್ ತಾ. ಭಾರಿ ಅದಣ. ಗುದ್ದು ಯಾಕೆ ಬೈತಾನೆ ನಿಮ್ಮಪ್ಪ? ಕೈ ಬಂದ ಮಗನಿಗೆ ಬೈಬಾರ್ದು ಏನಂತ ಗೊತ್ತಿಲ್ಲ ಏನಂತ ಗೌರ್ಮೆಂಟ್ ನೌಕರಿ ಮಾಡ್ತಾನ. ಅರು ಎಲ್ಲಿಟ್ಟಾನ? ನಮ್ಮಪ್ಪಗ ಬುದ್ಧಿಲ್ಲ. ನಾನು ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಪಾಸ್ ಆಗಿನಿ. ಹೌದು ಗೊತ್ತು, ಪೇಪರ್ ನೌಕರಿ ಮಾಡಂತ ತಿಂಗಳಿಗೆ ಒಂದು 25,000-30,000 ಕೊಡ್ತಾರ. ನಾನು ಸಿಗರೇಟ್ ಪ್ಯಾಕಿಂಗ್ ಆಗಲ್ಲ. ಹೌದು ಮತ್ತೆ ಎಲ್ಲ ಗೌರ್ಮೆಂಟ್ ನೌಕರಿ ಸಿಕ್ಕ ಮಾಡ್ತಾನ ಅಂತ ನಾನು ಅಂತೀನಿ. ಪ್ರೈವೇಟ್ ನೌಕರಿ ಹೋಗಲಿ, ಇಲ್ಲಿ ಬಯಕೆ ಹೋಗ್ಬೇಡ ನೀನು ಅಂತಾನ. ಏನ್ ಮಾಡೋದ್ ಹೇಳೋಣ? ಗೌರ್ಮೆಂಟ್ ನೌಕರಿ ಮಾಡಂತಾನ. ತಮ್ಮ, ನಿಮ್ಮಪ್ಪ ಗೌರ್ಮೆಂಟ್ ನೌಕರಿಗೆ ನೀನು ಗೌರ್ಮೆಂಟ್ ನೌಕರಿ ಅಂತಿದ್ದಿ, ನಿಮ್ಮಪ್ಪ ಪ್ರೈವೇಟ್ ನೌಕರಿ ಮಾಡಂತಾನ. ಗೌರ್ಮೆಂಟ್ ನೌಕರಿ ಈಗಿನ ಕಾಲದಾಗ ಯಾವಾಗ ಸಿಗ್ತಾವಲ್ಲೇ? ಅಂದ್ರ ನಿಮ್ಮಪ್ಪಂದ ಇನ್ನ ಎಷ್ಟ್ ತಿಂಗಳ ಅದ ನೌಕರಿ ಮಾಡೋದು? ಮುಗಿಯಕ್ ಬಂತಣ. ಇನ್ನ ಒಂದು 4 ತಿಂಗಳ 5 ತಿಂಗಳ ಅಷ್ಟೇ.